ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ 2 ದಿನಕ್ಕೆ ಕ್ಯಾಬಿನೆಟ್ನ ವಿಚಾರದಲ್ಲಿ ಗದ್ದಲಗಳು ಸೃಷ್ಟಿಯಾಯಿತು, ಅಸಮಾಧಾನಗಳು ಸೃಷ್ಟಿಯಾಯಿತು. ಒಬ್ಬರು ಮಂತ್ರಿ ರಾಜೀನಾಮೆಯನ್ನು ಕೂಡ ಕೊಟ್ಟರು. ಸದ್ಯ ಅವರನ್ನ ಮನವೊಲಿಸುವಂತ ಪ್ರಯತ್ನ ನಡೀತಾ ಇದೆ, ಆಲ್ಮೋಸ್ಟ್ ಸಫಲವಾಗಿದೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಪ್ರಶ್ನೆ ಇರೋದು, ಈಗ ಬೀಸಿರುವಂಥ ಗಾಳಿ ಇದೆಯಲ್ಲ 2 ದಿನದಲ್ಲಿ, ಇದು ಮುಂಬರಲಿರುವಂಥ ಬಿರುಗಾಳಿಯ ಮುನ್ಸೂಚನೆನಾ? 2 ದಿನದಲ್ಲಿ ಸೃಷ್ಟಿಯಾಗಿರುವಂಥ ಈ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಲ್ಲುತ್ತಾ ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ? ಬಿಜೆಪಿ ಮತ್ತು ಜೆಡಿಎಸ್ ನಾಯಕರನ್ನ ಕೇಳಿದರೆ ಹೌದು ಅಂತ ಹೇಳ್ತಾ ಇದ್ದಾರೆ. ಅಂತ ಬೆಳವಣಿಗೆ ಆಗೋದಕ್ಕಿದೆ ರಾಜ್ಯದಲ್ಲಿ. ಮೊದಲ ವಿಕೆಟ್ ಪತನ ಆಯಿತು, ಇದರ ಹಿಂದೆ ಹಲವು ವಿಕೆಟ್ಗಳು ಉರುಳುವಂತ ಮುನ್ಸೂಚನೆ ಇದೆ ಅಂತ. ಸಿಎಂ ಡಿ.ಕೆ.ಶಿ ಸರ್ಕಾರದಲ್ಲಿ ರಾಜೀನಾಮೆಯ ರಾಮಾಯಣ ಸೃಷ್ಟಿಯಾಯಿತು. ಸದ್ಯ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಂತ ಕೆಲಸ ಆಲ್ಮೋಸ್ಟ್ ಸಕ್ಸಸ್ ಆದಂಗೆ ಕಾಣಿಸ್ತಾ ಇದೆ. ನಿನ್ನೆ ರಾತ್ರಿ 2.5 ಗಂಟೆ ಮಾತುಕತೆಯಾಗಿದೆ ಡಿ.ಕೆ. ಶಿವಕುಮಾರ್ ಮತ್ತು ರಾಮಲಿಂಗಾರೆಡ್ಡಿ ಅವರ ಮಧ್ಯೆ. ನನ್ನ ಕ್ಲೋಸೆಸ್ಟ್ ಫ್ರೆಂಡು ಅಂತ ಕರೆದರು ಡಿ.ಕೆ. ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವರು. ರಾಮಲಿಂಗಾರೆಡ್ಡಿ ನಿನ್ನೆ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಸಂಜೆವರೆಗೂ ಕೂಡ ರಾತ್ರಿ ಹೊತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ರೀಚ್ ಮಾಡಿದರು. ಖಾಸಗಿ ಹೋಟೆಲ್ನಲ್ಲಿ ಮಾತುಕತೆ ನಡೆಯಿತು. ಇವರು ಏನು ಭರವಸೆ ಕೊಟ್ಟರು, ಅವರೇನು ಒಪ್ಕೊಂಡ್ರು, ಇಲ್ಲಿಯವರೆಗೆ ಬಹಿರಂಗವಾಗಿ ಯಾರು ಯಾವುದನ್ನು ಹೇಳಿಲ್ಲ. ಆದರೆ ರಾಮಲಿಂಗಾರೆಡ್ಡಿಯವರು ಇವತ್ತು ಮಾತನಾಡಿರುವಂಥ ಮಾತು ಮತ್ತವರ ನಡವಳಿಕೆಯನ್ನು ಗಮನಿಸಿದರೆ ನಿನ್ನೆ ಇದ್ದಂಥ ರೆಬಲ್ ರಾಮಲಿಂಗಾರೆಡ್ಡಿಯವರಿಗೂ ಇವತ್ತು ಕಾಣಿಸ್ತಾ ಇರುವಂಥ ರಾಮಲಿಂಗಾರೆಡ್ಡಿಯವರಿಗೂ ವ್ಯತ್ಯಾಸ ಕಾಣಿಸ್ತಾ ಇದೆ. ಬದಲಾದ ರೀತಿಯಲ್ಲಿ, ಸಮಾಧಾನಗೊಂಡಂಥ ರೀತಿಯಲ್ಲಿ, ಹೈಕಮಾಂಡ್ ಹೇಳಿದ್ದನ್ನ ಕೇಳ್ತೀನಿ ಅನ್ನೋ ಹಂತದಲ್ಲಿ ರಾಮಲಿಂಗಾರೆಡ್ಡಿಯವರು ಇದ್ದಂಗಿದೆ. ಬದಲಾಗಿದೆ ನಿನ್ನೆಗೂ ಇವತ್ತಿಗೂ ಪರಿಸ್ಥಿತಿ. ಮುನಿಯಪ್ಪ ಬೆಳಗ್ಗೆ ಮುನಿಸಿಕೊಂಡ್ರು, ಸಂಜೆ ಹೊತ್ತಿಗೆ ಸರಿ ಹೋದ್ರು. ಕೆ.ಜೆ. ಜಾರ್ಜ್ ಅವರ ಮುನಿಸಿಗೆ ಕಾರಣ ಆಗಿದ್ದಂತ ಆ ಟ್ರಾನ್ಸ್ಫರ್ನ ವಿಚಾರ ಏನಿದೆ ಅದನ್ನು ಕೂಡ ಸಾರ್ಟ್ ಔಟ್ ಮಾಡಿಕೊಳ್ಳಲಾಯಿತು. ರಾಜೇಂದ್ರ ಚೋಳನ್ನ ವಿಚಾರದಲ್ಲಿ ಅವರು ಮುನಿಸಿಕೊಂಡಿದ್ರು, ಅದನ್ನು ಕೂಡ ಸರಿ ಮಾಡುವಂತ ಕೆಲಸವನ್ನು ಮುಖ್ಯಮಂತ್ರಿ ಮಾಡಿದರು. ಈ ಹಂತಕ್ಕೆ ಎಲ್ಲವೂ ಸರಿ ಹೋದಂಗೆ ಕಾಣಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವರನ್ನ ಮಾತನಾಡಿಸಿದ ಬಳಿಕ ಮಾಧ್ಯಮಗಳ ಮುಂದೆ ಮಾತನಾಡಿದ್ರು, ನೋಡೋಣ. ಅವ್ರೇನು ಪಾರ್ಟಿ ಬಿಟ್ಟು ಹೊಂಟೋಯ್ತೀನಿ ಅಂತ ಹೇಳಿದ್ದಾರೆ. ಅವ್ರು ನೋವನ್ನ ಹೇಳ್ಕೊಂಡಿದ್ದಾರೆ. ಮಿಸ್ಕಮ್ಯುನಿಕೇಶನ್, ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್, ವಿಲ್ ಸಾರ್ಟ್ ಇಟ್ ಔಟ್. ನಥಿಂಗ್, ಡೋಂಟ್ ವರಿ. ನಾವೆಲ್ಲ ಫಸ್ಟ್ ಕ್ಲಾಸ್ ನಡೆಸ್ತೀವಿ, ನಡೀರಿ. ಒಳ್ಳೆ ಎಲ್ಲ ಸೀನಿಯರ್ ಲೀಡರ್ಸ್ಗೆ ಅವಕಾಶ ಕೊಟ್ಟಿದ್ದೀವಿ, ಎಲ್ಲ ಸರಿ ಮಾಡ್ತೀವಿ, ನಡೀರಿ. ನೋಡ್ರಿ, ನಾನು ರಾಮಲಿಂಗಾರೆಡ್ಡಿ, ರೇವಣ್ಣ 80ರಿಂದ ನಾವೆಲ್ಲ ಫ್ರೆಂಡ್ಸು. ನಾನು ಪ್ರೆಸಿಡೆಂಟು, ಅವ್ರು ವರ್ಕಿಂಗ್ ಪ್ರೆಸಿಡೆಂಟ್. ನಾನು ಮಿನಿಸ್ಟ್ರು, ನಾನು ಚೀಫ್ ಮಿನಿಸ್ಟ್ರು, ಅವರು ಮಿನಿಸ್ಟ್ರು, ನಾವೆಲ್ಲ ಫ್ರೆಂಡ್ಸ್. ಡಿ.ಕೆ. ಶಿವಕುಮಾರ್ ಅವರ ಮಾತಿನಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ. ಅಂದ್ರೆ ರಾಮಲಿಂಗಾರೆಡ್ಡಿ ಅವರ ಸಿಟ್ಟನ್ನ ನಾವು ತಣಿಸಿದ್ದೀವಿ, ಅಸಮಾಧಾನವನ್ನು ಬಗೆಹರಿಸ್ತಾ ಇದ್ದೀವಿ ಅನ್ನುವಂಥ ವಿಶ್ವಾಸ ಅವರ ಮಾತಲ್ಲಿ ಕಾಣಿಸ್ತಾ ಇದೆ. ನಂತರ ಇವತ್ತು ರಾಮಲಿಂಗಾರೆಡ್ಡಿ ಬೆಳಗ್ಗೆ ಮಾತನಾಡಿದ್ರು. ನಿನ್ನೆ ಈ ಹೊತ್ತಿಗೆ ರಾಮಲಿಂಗಾರೆಡ್ಡಿ ಅವರು ಗರಂ ಆಗಿದ್ರು, ರೆಬಲ್ ಆಗಿದ್ರು. ಇವತ್ತು ಬೆಳಗ್ಗೆ ಮಾತನಾಡೋ ಸಂದರ್ಭದಲ್ಲಿ ಯಾವತ್ತಿನ ರಾಮಲಿಂಗಾರೆಡ್ಡಿ ಕಾಣಿಸಿದ್ರು, ಸೌಮ್ಯ ಸ್ವಭಾವದ ರಾಮಲಿಂಗಾರೆಡ್ಡಿ. ಸಾರ್ವಜನಿಕವಾಗಿ ರಾಮಲಿಂಗಾರೆಡ್ಡಿ ಮಾತನಾಡಿದ್ದೇನು ನೋಡೋಣ. ಈಗ ಮುಖ್ಯಮಂತ್ರಿಗಳು ನಾನು ರಾತ್ರಿ ಚರ್ಚೆ ಮಾಡಿದ್ದೀವಿ ಅಲ್ವಾ, ನೋಡೋಣ, ವೆಯ್ಟ್ ಮಾಡಿ. ಏನು ಚರ್ಚೆ? 3 ಗಂಟೆ ಚರ್ಚೆ ಮಾಡಿ? ಇಲ್ಲಪ್ಪ, 11 ಗಂಟೆಗೆ ಬಂದಿದ್ದು. 1 ಗಂಟೆಗೆ ಊಟ ಮಾಡಿಕೊಂಡು ಸರ್, ಏನಾದ್ರು ಪೂರಕವಾಗಿದೆಯಾ? ಯಾಕೆಂದ್ರೆ ನಿಮಗೂ ಕೂಡ ಮಾತು ಕೊಟ್ಟಿದ್ರು, ನಮ್ಮ ಮಾಹಿತಿ ಅವರೇ ಒಪ್ಕೊಂಡಿದ್ದಾರೆ. ಅದೆಲ್ಲ ಏನು ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೇನಾದರೂ ಕೊಡ್ಬೇಕಲ್ಲ ವಿಷಯ, ಇಷ್ಟು ಮಾತ್ರ ಮಾತಾಡ್ತೀವಿ. ಏನು ಪ್ರಕಟ ಮಾಡ್ತೀರಾ ಅಂತ ಒಂದು ಕುತೂಹಲ ಇಡೀ ರಾಜ್ಯದ ಜನರ. ಈಗ ನಿನ್ನೆ ಶಿವಕುಮಾರು ನಾನು ಇಬ್ಬರು ಮಾತಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಪಾಸಿಟಿವ್ ಆಗಿದೆಯಾ? ಈಗ ಅದೆಲ್ಲ ಏನು ಮಾತಾಡಲ್ಲ. ಈಗ ಏನಾರ ಭೇಟಿ ಆಗ್ತೀರಾ ಸರ್? ಸುರ್ಜೇವಾಲ ಎಲ್ಲಿದ್ದಾರೆ, ಭೇಟಿ ಆಗ್ತೀರಾ? ಇಲ್ಲ ನಿಮ್ಮನ್ನ ಯಾರು ಭೇಟಿ ಆಗ್ತಿದ್ದಾರಾ? ಇಲ್ಲ, ಇವತ್ತು ಏನು ನಂದೇನು ಪ್ರೋಗ್ರಾಮ್ ಏನಿಲ್ಲ, ಇಲ್ಲ ಆಫೀಸಲ್ಲೇ ಇರ್ತೀನಿ. ಸುರ್ಜೇವಾಲ ಅವರು ಇದ್ದಾರಾ ಬೆಂಗಳೂರಲ್ಲಿ? ರಾತ್ರಿ ಫೋನಲ್ಲಿ ಮಾತಾಡೋದಂತೆ.
ಅಂತ ಮಾತಾಡಿಸಿದ್ರು ಅಂತಾರೆ. ಇಲ್ಲ ಸರ್ ಇದ್ರೆ ಸಿಎಂ ಬಿಟ್ಟು ಬೇರೆ ಯಾರಾದರೂ ಜೊತೆ ಮಾತಾಡೋದು ಇಲ್ಲ ಯಾರು ಸರ್ ಇವತ್ತೇನಾದ್ರು ನೆನ್ನೆ ಊರಲ್ಲಿ ಇರಲ್ವಲ್ಲ, ಅದರಿಂದ ಯಾರು ಮೀಟ್ ಮಾಡೋಕ್ಕಾಗಲ್ಲ. ಸರ್ ಇವತ್ತು ಬಗೆಹರಿಬೋದು ಸರ್? ಗೊತ್ತಿಲ್ಲಪ್ಪ, ಹೇಳಿದ್ದೀನಿ, ಇವರು ಮಾತಾಡಿದ್ದೀವಿ, ಈಗ ಅವರು ತೀರ್ಮಾನ ತಗೊಂಡು ನೀವು ಅದೇ ಸ್ಟ್ಯಾಂಡಲ್ಲಿ ಇದ್ದೀರಾ? ಅಥವಾ ಏನು ಮಾತಾಡೋದ್ರ ಬಗ್ಗೆ. ಸರ್ ಈಗ ರಾಮಲಿಂಗಾರೆಡ್ಡಿ ಅವರು ಒಂದು ಸ್ಟ್ಯಾಂಡ್ ತಗೊಂಡ್ರೆ ಅದಕ್ಕೆ ಭದ್ರಾಗಿರ್ತಾರೆ ಅಂತ ಸರ್, ಅದೇ ಸ್ಟ್ಯಾಂಡಿಗೆ ಇದ್ದಾರೆ ಹೇಗೆ ಅಂತ ಬರೋಣ. ರಾಮಲಿಂಗಾರೆಡ್ಡಿ ಅವರ ಪ್ರತಿಕ್ರಿಯೆಯನ್ನು ಗಮನಿಸಿದ್ರಿ ನೀವು. ಒಂದು ವಿಚಾರ ಬರುತ್ತೆ ಅಲ್ಲಿ, ಸುರ್ಜೇವಾಲಾ ಅವರು ಇದ್ದಾರಾ ಬೆಂಗಳೂರಲ್ಲಿ ಅಂತ ಪ್ರಶ್ನೆ ಕೇಳಿದರು ರಾಮಲಿಂಗಾರೆಡ್ಡಿ ಬೆಳಗ್ಗೆ. ಈಗ ರಾಮಲಿಂಗಾರೆಡ್ಡಿ ಅವರು ತಾಜ್ ವೆಸ್ಟ್ ಎಂಡ್ ಹೋಟೆಲಲ್ಲಿ ಇದ್ದಾರೆ, ಸುರ್ಜೇವಾಲಾ ಅವರನ್ನು ಭೇಟಿಯಾಗೋದಕ್ಕೆ ಬಂದಿದ್ದಾರೆ. ಅಲ್ಲಿಗೆ ಪ್ರಶ್ನೆ ಅವ್ರು ಕೇಳಿದ್ರು ನೋಡಿ, ಏನೂ ಗೊತ್ತಿಲ್ಲದ ರೀತಿಯಲ್ಲಿ ಸುರ್ಜೇವಾಲಾ ಇದ್ದಾರಾ ಬೆಂಗಳೂರಲ್ಲಿ ಅನ್ನೋ ರೀತಿಯಲ್ಲಿ ಕೇಳಿದ್ರು. ಈಗ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿದ್ದಾರೆ. ಈಗಿನ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಎಲ್ಲವೂ ಸರಿ ಹೋಗುವಂಥ ಮುನ್ಸೂಚನೆ ಇದೆ. ಬಟ್ ಸರಿ ಹೋಗಬೇಕು ಅಂತಾದರೆ ಯಾವ ರೀತಿ ಮಾಡ್ತಾರೆ ಅಂತ ಒಂದು ಕುತೂಹಲ ಇದೆ. ರಾಮಲಿಂಗಾರೆಡ್ಡಿ ಅವರು ಕೇಳಿದ್ದೇನನ್ನ ನೋಡೋಣ ಡೀಟೇಲು. ರಾಮಲಿಂಗಾರೆಡ್ಡಿ ಕೇಳಿದ್ದು ಬೆಂಗಳೂರು ಉಸ್ತುವಾರಿ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಕೇಳಿದ್ರು. ಅವರಿಗೆ ಹಂಚಿಕೆಯಾಗಿರೋದು ಜಲಸಂಪನ್ಮೂಲ. ಸೊ ಈಗ ಬದಲಾವಣೆ ಮಾಡಬೇಕು ಅಂತಾದರೆ ಜಲಸಂಪನ್ಮೂಲವನ್ನು ಕೃಷ್ಣ ಬೈರೇಗೌಡರಿಗೆ ಕೊಟ್ಟು ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿಯನ್ನು ಕೊಡಬೇಕು. ಅಂದರೆ ಅದಲು ಬದಲು ಏನಾದರೂ ಮಾಡ್ತಾರೆ ಅಂತ ಆದರೆ, ಅಂಥ ಯೋಚನೆಯನ್ನೇನಾದರೂ ಸರ್ಕಾರ ಮಾಡುತ್ತೆ, ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಆದರೆ ಆ ರೀತಿ ಅದಲು ಬದಲು ಮಾಡಬೇಕು. ಇಲ್ಲಿ ಮುನಿಯಪ್ಪ ಅವ್ರದ್ದು ಒಂದು ಸಮಸ್ಯೆ ಇದೆ. ಮುನಿಯಪ್ಪ ಅವರು ಕೇಳ್ತಾ ಇದ್ದಾರೆ, ನನಗೆ ಜನಸೇವೆ ಮಾಡುವಂಥ ಖಾತೆ ಕೊಡಬೇಕು. ಆಹಾರ ಖಾತೆ ನನಗೆ ಗೊತ್ತಿರುವ ಹಾಗೆ ಅದು ಜನಸೇವೆ ಮಾಡೋ ಖಾತೆನೇ, ಧನ ಸೇವೆ ಮಾಡೋ ಖಾತೆ ಅಲ್ಲ, ಜನಸೇವೆ ಮಾಡೋ ಖಾತೆನೇ ಅದು. ಆದರೆ ಅವರಿಗೆ ಅದು ಯಾಕೋ ಜನಸೇವೆ ಮಾಡೋ ಖಾತೆ ಅಂತ ಅನಿಸ್ತಾ ಇಲ್ಲ. ಅವರು ಹೇಳ್ತಿದ್ದಾರೆ ಜನಸೇವೆ ಮಾಡೋ ಖಾತೆ ಕೊಡಿ. ಜನಸೇವೆ ಯಾವುದು? ಸಮಾಜ ಕಲ್ಯಾಣ. ಸಮಾಜ ಕಲ್ಯಾಣ ಖಾತೆಯ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಸಮಾಜ ಕಲ್ಯಾಣ ಹಂಚಿಕೆ ಮಾಡೋದು ದೊಡ್ಡ ಸಮಸ್ಯೆ ಅಂತ ಅನಿಸ್ತಿಲ್ಲ. ರಾಜಕೀಯವಾಗಿ ಸಮಸ್ಯೆ ಇರ್ಬೋದು, ಟೆಕ್ನಿಕಲಿ ಅಲ್ಲ. ಯಾಕಂತಂದ್ರೆ ಅದು ಮುಖ್ಯಮಂತ್ರಿಗಳ ಕೈಯಲ್ಲೇ ಇದೆ. ಇನ್ನೂ ಕೂಡ ಹಂಚಿಕೆಯಾಗಿಲ್ಲ, ಯಾರಿಗೂ ಕೂಡ ಹಂಚಿಕೆಯಾಗಿಲ್ಲ. ಮಹದೇವಪ್ಪ ಕ್ಯಾಬಿನೆಟ್ನಿಂದ ಹೊರಗಿದ್ದಾರೆ, ಅದನ್ನು ನಿಭಾಯಿಸ್ತಾ ಇದ್ದವರು ಕಳೆದ ಕ್ಯಾಬಿನೆಟಲ್ಲಿ. ಸೊ ಅಂಥ ಸಮಸ್ಯೆ ಆಗಲಿಕ್ಕಿಲ್ಲ. ಟೆಕ್ನಿಕಲಿ, ಪೊಲಿಟಿಕಲಿ ಬೇರೆ ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಸಮಾಜ ಕಲ್ಯಾಣ. ಕಾರಣ ಲೆಫ್ಟು ರೈಟು ಅನ್ನುವಂಥ ಸಮಸ್ಯೆ ಇದೆ ಅಲ್ಲಿ. ಯಾರಿಗೆ ಕೊಡಬೇಕು ಸಮಾಜ ಕಲ್ಯಾಣ? ಲಾಸ್ಟ್ ಟೈಮು ರೈಟಿಗೆ ಕೊಟ್ರಿ, ಈ ಬಾರಿ ಲೆಫ್ಟಿಗೆ ಕೊಡಿ. ಈ ರೀತಿಯ ಸಮಸ್ಯೆಗಳಿದ್ದಾವೆ. ಸೊ ಇದನ್ನು ಬಗೆಹರಿಸಿಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಇದನ್ನು ಬಿಟ್ಟರೆ ಕೃಷ್ಣ ಬೈರೇಗೌಡರು ಅವರು ಕಂದಾಯ ಕೇಳಿದರು. ಅವರು ಕೊಟ್ಟಿರುವಂಥ ಅಫಿಷಿಯಲ್ ಸ್ಟೇಟ್ಮೆಂಟು ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಾಗ ನಾನು ಕಂದಾಯ ಕೇಳಿದ್ದೆ ಅಂತ. ಅವರಿಗೆ ಕಂದಾಯ ಕೊಡಬೇಕು ಅಂತಾದರೆ ಪರಮೇಶ್ವರ್ ಬಳಿ ಇದೆ. ಪರಮೇಶ್ವರಿಂದ ಅದನ್ನು ಬದಲಾಯಿಸಿಕೊಳ್ಬೇಕು. ಖಾತೆ ಬದಲಾವಣೆ, ಹಂಚಿಕೆಯಾದಂಥ ಖಾತೆಯನ್ನು ಬದಲಾವಣೆ ಮಾಡೋದು ಹೊಸ ಸಂಪ್ರದಾಯ ಏನಲ್ಲ. ಈ ಹಿಂದೆ ಹಲವು ಬಾರಿ ಆಗಿದೆ. ನಾನು ನಿಮಗೆ ನೆನಪು ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 7 ಜನ ಹೊಸಬರನ್ನು ಕ್ಯಾಬಿನೆಟಿಗೆ ತೆಗೆದುಕೊಂಡ್ರು. ಈ ಆಪರೇಷನ್ ಕಮಲಕ್ಕೆ ಹೋಗಿ ಆ ನಂತರ ಪಾರ್ಟಿಗೆ ಬಂದು ಗೆದ್ದು ನಂತರ ಬಂದಾಗ ಹೊಸದಾಗಿ 7 ಜನರನ್ನು ಕ್ಯಾಬಿನೆಟಿಗೆ ತೆಗೆದುಕೊಂಡ್ರು. ಅವರಿಗೆ ಖಾತೆಗಳ ಹಂಚಿಕೆಯಾಯಿತು. ಬಿಜೆಪಿಯಲ್ಲಿ ಅಸಮಾಧಾನ ಸೃಷ್ಟಿಯಾಯಿತು. ಒಂದಲ್ಲ 3 ಬಾರಿ ಚೇಂಜಸ್ ಮಾಡಿದರು ಯಡಿಯೂರಪ್ಪ. ಹೆಂಗೆ ಅಂತಂದ್ರೆ ಬೆಳಗ್ಗೆ ಒಂದು ಖಾತೆ ಇದ್ದಂಥ ಮಂತ್ರಿ ಮಧ್ಯಾಹ್ನ ಮತ್ತೊಂದು, ಸಂಜೆ ಇನ್ನೊಂದು. ಈ ರೀತಿ ಬದಲಾದಂಥ ಉದಾಹರಣೆ ರಾಜ್ಯದಲ್ಲಿದೆ. ಒಂದೇ ದಿನ 3 ಖಾತೆ ಬದಲಾದಂಥ ಉದಾಹರಣೆಗಳಿದ್ದಾವೆ. ಖಾತೆಗಳನ್ನು ಬದಲಾಯಿಸೋದು ಈ ರಾಜ್ಯದಲ್ಲಿ ಆಗಿಲ್ಲ ಅಂತ ಅಲ್ಲ, ಬಟ್ ಗೊಂದಲಗಳಾಗತ್ತೆ ಅನ್ನೋದು ಸಹಜ. ಈಗಾಗಲೇ ಕೃಷ್ಣ ಬೈರೇಗೌಡರ ಬೆಂಬಲಿಗರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅವರ ಮನೆಯ ಮುಂಭಾಗದಲ್ಲಿ ಜನ ಸೇರಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಚೆನ್ನಾಗಿ ಮಾಡಿ ಸರ್ ಅಂತ ಅವ್ರ ಮುಂದೆ ಹೂಗುಚ್ಚಗೊಟ್ಟು ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಸೊ ಅವರು ಕೂಡ ಮಾನಸಿಕವಾಗಿ ಆ ಖಾತೆಯನ್ನು ನಿಭಾಯಿಸೋದಕ್ಕೆ ರೆಡಿಯಾಗಿದ್ದಾರೆ. ಸೊ ಹೇಗೆ ಮ್ಯಾನೇಜ್ ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಪ್ರತಿನಿಧಿ ಮಾರುತೇಶ್ ರೆಡ್ಡಿ ಇದ್ದಾರೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ. ಮಾರುತೇಶ್, ಈಗ ರಾಮಲಿಂಗಾರೆಡ್ಡಿ ಅವರು ನಿನ್ನೆ ನೋಡಿದಂಥ ರಾಮಲಿಂಗಾರೆಡ್ಡಿ ಅವರಿಗೂ ಇವತ್ತು ನೋಡ್ತಾ ಇರುವಂಥ ರಾಮಲಿಂಗಾರೆಡ್ಡಿ ಅವರಿಗೂ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೀವಿ. ನಿನ್ನೆ ಇದ್ದಂಥ ರೆಬಲ್ ಮನಸ್ಥಿತಿ, ರೆಬಲ್ ಮಾತುಗಳು ಇವತ್ತಿಲ್ಲ. ಮತ್ತೆ ಸೌಮ್ಯ ಸ್ವಭಾವದ ರಾಮಲಿಂಗಾರೆಡ್ಡಿ ಆಗಿದ್ದಾರೆ. ಚೇಂಜಸ್ ಆಗಬೇಕು, ಭರವಸೆ ಈಡೇರಿಸಬೇಕು ಅಂತಾದರೆ ಏನು, ಹೇಗೆ ಮಾಡುವಂಥ ಯೋಚನೆ ಇದೆ? ರಕ್ಷಿತ್, ಈಗ ಏನೇ ಚೇಂಜಸ್ ಆಗಬೇಕು, ಬದಲಾವಣೆ ಮಾಡಬೇಕು ಅಂದರೆ ಹೈಕಮಾಂಡ್ ಅನುಮತಿ ಬೇಕು. ಹೈಕಮಾಂಡೇ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಮೊದಲ ಹಂತದಲ್ಲಿ ಯಾರು ಸಚಿವರಾಗಬೇಕು, ಅವರಿಗೆ ಯಾವ ಖಾತೆ ಕೊಡಬೇಕು ಅನ್ನುವ ತೀರ್ಮಾನ
ಈಗಿನ CMದಾಗಲಿ ಅಥವಾ ಮಾಜಿ CM ಸಿದ್ದರಾಮಯ್ಯನವ್ರದ್ದಾಗಲಿ ಇದ್ಯಾವುದೂ ಕೂಡ ಇಲ್ಲ. ಎಲ್ಲವೂ ಹೈಕಮಾಂಡ್ ತೆಗೆದುಕೊಂಡಿರುವಂಥ ತೀರ್ಮಾನ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆ ಏನಾದ್ರು ಬದಲಾವಣೆ ಮಾಡಿಕೊಡ್ಬೇಕು ಅಥವಾ ಇನ್ನೊಂದು ಹೆಚ್ಚುವರಿಯಾಗಿ ಖಾತೆ ಕೊಡಬೇಕು ಅಥವಾ ಈಗಿರೋ ಖಾತೆಯನ್ನು ಬಿಟ್ಟು ಬೆಂಗಳೂರು ಅಭಿವೃದ್ಧಿ ಅಲ್ಲದೇ ಇರೋ ಬೇರೆ ಖಾತೆಯನ್ನೇನಾದರೂ ಕೊಡಬೇಕು. ಇದು ಏನೇ ಇದ್ರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅದಕ್ಕೆ ಅನುಮತಿ ನೀಡಿದರೆ ಮಾತ್ರ. CM ಕೂಡ ಆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಮತ್ತು ಹೈಕಮಾಂಡ್ ಅದಕ್ಕೆ ಒಂದು ವೇಳೆ ಅಲೋ ಮಾಡಿದರೆ ಏನು ಮೆಸೇಜ್ ಪಾಸ್ ಆಗುತ್ತೆ? ರಾಮಲಿಂಗಾರೆಡ್ಡಿ ಅವರು ಮಾಡಿದ ಹಾಗೆ ಬೇರೆಯವರು ಹಠ ಹಿಡಿದು ಕೂತ್ರೆ ಅದು ಇನ್ನೊಬ್ಬರಿಗೆ ಮಾದರಿ ಆಗಿಬಿಡುತ್ತೆ ಅಥವಾ ಇದೇ ಒಂದು ಟ್ರೆಂಡ್ ಸೆಟ್ ಆಗ್ಬೋದು ಅನ್ನುವಂಥ ಆತಂಕ ಕೂಡ ಹೈಕಮಾಂಡ್ಗೆ ಇದೆ. ಹಾಗಾಗಿ ಹೈಕಮಾಂಡ್ ಇದನ್ನು ಅಲೋ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ. ಇವಾಗ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿದ್ದಾರೆ, ಚರ್ಚೆ ನಡೆಸ್ತಾ ಇದ್ದಾರೆ. ನಿನ್ನೆ DK ಶಿವಕುಮಾರ್ ಭೇಟಿಯಾದಂಥ ಸಂದರ್ಭದಲ್ಲೂ ಅವರ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆ ನಿಲುವು ಬಹಳ ಅಚಲವಾಗೇ ಇದೆ. ಕೊಡೋದಿದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿ, ಇಲ್ಲದಿದ್ದರೆ ನಾನು ಶಾಸಕನಾಗಿ ಇರ್ತೀನಿ ಅನ್ನೋದನ್ನು ಹೇಳೇ ಆಗಿದೆ. ಹಾಗಾಗಿ ಅವರ ನಿಲುವಲ್ಲಿ ಬದಲಾವಣೆ ಆದಂಗಿಲ್ಲ. ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ಭವಿಷ್ಯ ನಿಂತಿದೆ. ಒಂದಂತೂ ಸ್ಪಷ್ಟ, ರಾಮಲಿಂಗಾರೆಡ್ಡಿ ಅವ್ರನ್ನ ಕಳ್ಕೊಳ್ಳೋದಕ್ಕೆ ಕಾಂಗ್ರೆಸ್ಗೆ ಇಷ್ಟ ಇಲ್ಲ. ಕಾರಣ ಅವರು ಬೆಂಗಳೂರಿನ ವಿಚಾರದಲ್ಲಿ ಬಹಳ ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಾರೆ. ಮುಂದೆ ಚುನಾವಣೆಗಳನ್ನು ನಡೆಸಬೇಕಂದ್ರೆ ರಾಮಲಿಂಗಾರೆಡ್ಡಿ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಬೇರೆ ಎಲ್ಲರಿಗಿಂತ ಕಂಪೇರ್ ಮಾಡಿದರೆ, ಬೇರೆ ಕಾಂಗ್ರೆಸ್ನ ಬೆಂಗಳೂರಿನ ಬೇರೆ ಯಾವುದೇ ಲೀಡರ್ಗಳಿಗೂ ಕಂಪೇರ್ ಮಾಡಿದರೆ ಅವರೆಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಅಥವಾ ಒಂದು ಹೆಜ್ಜೆ ಮೇಲೆ ಇದ್ದಾರೆ ಅಂದರೆ ಅದು ರಾಮಲಿಂಗಾರೆಡ್ಡಿ ಅವರು ಮಾತ್ರ. ಹಿಂದೆ BBMP ಚುನಾವಣೆಗಳು ನಡೆಸಿದಂಥ ಸಂದರ್ಭದಲ್ಲಿ ನೋಡಿದ್ದೀವಿ. BBMPಯಲ್ಲಿ ಅಧಿಕಾರಕ್ಕೆ ತಂದಿದ್ದನ್ನು ನೋಡಿದ್ದೀವಿ. BJPಗಿಂತ ಕಮ್ಮಿ ಸಂಖ್ಯೆ ಇದ್ದಾಗಲೂ ಕೂಡ ಅಧಿಕಾರ ಹಿಡಿದಿರುವಂತಹ ಚಾಕಚಕ್ಯತೆಯ ಪ್ರಯೋಗಗಳನ್ನು ಮಾಡಿದಂಥವರು ರಾಮಲಿಂಗಾರೆಡ್ಡಿ ಅವರು. ಇಂಥ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವ್ರನ್ನ ಕಳ್ಕೊಳ್ಳೋದಕ್ಕೂ ಕೂಡ ಕಾಂಗ್ರೆಸ್ಗೆ ಇಷ್ಟ ಇಲ್ಲ. ಆದರೆ ಈಗ ಅವರು ಹಾಕಿರುವಂಥ ಪಟ್ಟನ್ನು ಈಡೇರಿಸಿದರೆ ಹೈಕಮಾಂಡ್ ರಾಮಲಿಂಗಾರೆಡ್ಡಿ ಅವರ ಹಠಕ್ಕೆ ಮಣಿತು ಅನ್ನುವಂಥ ಮೆಸೇಜ್ ಕೂಡ ಪಾಸ್ ಆಗುತ್ತೆ. ನಾಳೆ ಅದನ್ನು ಇನ್ನೊಂದಷ್ಟು ಸೀನಿಯರ್ಗಳು ರಿಪೀಟ್ ಮಾಡುವಂತಹ ಪರಿಸ್ಥಿತಿಯು ಕೂಡ ಉದ್ಭವ ಆಗ್ಬೋದು ಅನ್ನುವಂಥ ಆತಂಕ ಕೂಡ ಹೈಕಮಾಂಡ್ಗೆ ಇದೆ. ಹೀಗಾಗಿ ಈ ಗೊಂದಲಗಳ ನಡುವೆ ಪರ್ಯಾಯವಾಗಿರುವಂಥ ಆಪ್ಷನ್ಸ್ಗಳ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಅಂದರೆ ರಾಮಲಿಂಗಾರೆಡ್ಡಿ ಅವರಿಗೆ ಅದೇ ಖಾತೆಯನ್ನು ಕೊಡೋದಾದರೆ ಕೃಷ್ಣ ಬೈರೇಗೌಡರಿಂದ ವಾಪಸ್ ಪಡೆದು ಕೊಡಬೇಕು. ಕೃಷ್ಣ ಬೈರೇಗೌಡರಿಗೆ ಕಂದಾಯ ಇಲಾಖೆ ಕೊಟ್ಟರೆ ಅವರು ಸಮಾಧಾನವಾಗಿ ಇರ್ತಾರಾ? ಯಾಕಂದರೆ ಅವರು ಕಳೆದ ಬಾರಿ ಕಂದಾಯ ಇಲಾಖೆಯಲ್ಲಿ ಸಮರ್ಥವಾಗಿ ಕೆಲಸ ಮಾಡಿದ್ದಾರೆ. ಇನ್ನೂ 2 ವರ್ಷ ಕೆಲಸ ಮಾಡಿದರೆ ಒಂದು ಹಂತಕ್ಕೆ ಇಲಾಖೆ ಪೂರ್ಣ ಪ್ರಮಾಣದಲ್ಲಿ ಕ್ಲೀನ್ ಆಗಿ, ಅಂದರೆ ಯಾವುದೇ ಸಮಸ್ಯೆಗಳಾಗದ ರೀತಿ ಇನ್ನೂ ಕೂಡ ಬಾಕಿ ಇದ್ದಾವೆ ಅವ್ರು ಮಾಡುವಂಥ ಕೆಲಸ ಕಂದಾಯ ಇಲಾಖೆಯಲ್ಲಿ. ಹಾಗಾಗಿ ಅವರಿಗೆ ಆ ಕಂದಾಯ ಇಲಾಖೆಯನ್ನು ಕೊಟ್ಟರೆ ಯಾವುದೇ ಸಮಸ್ಯೆಗಳಾಗಲ್ಲ ಅನ್ನುವಂಥದ್ದು. ಆದರೆ ಹಠ ಮಾಡಿ ಕಂದಾಯ ಇಲಾಖೆಯನ್ನು ಪಡೆದಿರುವಂಥ ಪರಮೇಶ್ವರ್ ಅವರ ಬಳಿಯಿಂದ ಕಂದಾಯ ಇಲಾಖೆಯನ್ನು ಪಡೆದ್ರೆ ಆಗಬಹುದಾದಂಥ ಪರಿಣಾಮಗಳೇನು, ಇದು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ರಾಮಲಿಂಗಾರೆಡ್ಡಿಯವರ ಈ ರಾಜೀನಾಮೆ ಮತ್ತು ಖಾತೆಗಾಗಿ ಹಿಡಿದಿರುವಂಥ ಪಟ್ಟು ಅಷ್ಟು ಸುಲಭಕ್ಕೆ ಬಗೆಹರಿಯುವ ರೀತಿ ಕಾಣಿಸ್ತಾ ಇಲ್ಲ. ಈಗ ಒಂದು ಅಡಿಷನಲ್ ಹೆಚ್ಚುವರಿ ಖಾತೆ ಒಂದನ್ನು ಕೊಡ್ತಾರೆ ಅಂತನಾ? ಹಂಗಿದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಬದಲಾವಣೆಗಳಿಗಿಂತ ಅಡಿಷನಲ್ ಖಾತೆ ಮುಖ್ಯಮಂತ್ರಿಗಳ ಬಳಿ ಇದೆ, ಅದರಲ್ಲಿ ಯಾವುದಾದ್ರೂ ಒಂದನ್ನ ಕೊಡುವಂತ ಸಾಧ್ಯತೆಗಳಿದೆ ಅಂತನಾ? ಅಲ್ಲ, ನಿನ್ನೆ ಪ್ರಸ್ತಾಪ ಆಗಿರೋ ಪೈಕಿ ಅಡಿಷನಲ್ ಖಾತೆಗಳನ್ನು ಕೂಡ ಕೊಡೋದ್ರ ಬಗ್ಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಸುತಾರಾಮ್ ಒಪ್ಪೋದಕ್ಕೆ ರೆಡಿ ಇಲ್ಲ. ಕಳೆದ ಬಾರಿ ಯಾಕೆ ಒಪ್ಪಿದ್ರು? 2.5 ವರ್ಷ ಆದಮೇಲೆ ನಿನಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀನಿ ಅಂತೇಳಿ DK ಶಿವಕುಮಾರ್ ಅವರೇ ಪ್ರಾಮಿಸ್ ಮಾಡಿದ್ರು. ಆ ಕಾರಣಕ್ಕಾಗಿ ಒಪ್ಕೊಂಡಿದ್ರು. ಕಳೆದ ಬಾರಿಯೂ ಕೂಡ ಅವರು ಪಟ್ಟು ಹಿಡಿದಿದ್ದು ಕೂಡ ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ. ಸುಧಾಕರ್ ಅವರ ಬಳಿ ಇದ್ದಂಥ ಮುಜರಾಯಿ ಖಾತೆಯನ್ನು ತೆಗೆದು ರಾಮಲಿಂಗಾರೆಡ್ಡಿ ಅವರಿಗೆ ಹೆಚ್ಚುವರಿಯಾಗಿ ಕೊಡಲಾಗಿತ್ತು, ಅದರ ಪರಿಹಾರ ಮಾರ್ಗವಾಗಿ. ಆದರೆ ಈಗ ಬೇರೆ ಆಯ್ಕೆಗಳಿಲ್ಲ. ಕೊಡೋದಾದರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನೇ ಕೊಡಿ ಅಂತೇಳಿ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿದ್ದಾರೆ. ಇಲ್ಲದಿದ್ದರೆ ರಾಜೀನಾಮೆಯನ್ನು ಅಂಗೀಕರಿಸಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ರಾಹುಲ್ ಗಾಂಧಿ ಅವರ ಸೂಚನೆ ಇದೆ, ಹೆಚ್ಚು ಗೊಂದಲ ಮಾಡ್ಕೊಳ್ಳೋಕೆ ಹೋಗಬೇಡಿ, ಗೊಂದಲ ಹೆಚ್ಚಾಯಿತು ಅಂದ್ರೆ ರಾಜೀನಾಮೆಯನ್ನು ಅಂಗೀಕರಿಸಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟು ಹೋಗಿದ್ದಾರೆ. ಸೆಲೆಬ್ರೇಟ್ ಮಾಡ್ತಾ ಇದ್ರು, ವಿಕೆಟ್ ಬಿತ್ತು ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಅವರಿಗೆ ಈಗಲೂ ಇರುವಂತ ನಿರೀಕ್ಷೆ ನೆಕ್ಸ್ಟ್ ವಿಸ್ತರಣೆಯ ಸಂದರ್ಭದಲ್ಲಿ ಈ ಗೊಂದಲ ಇನ್ನೂ ದೊಡ್ಡದಾಗತ್ತೆ ಅಂತ. ಈ ಗಾಳಿ ಬೀಸ್ತಾ ಇದೆ, ಅದು ಬಿರುಗಾಳಿ ಆಗತ್ತೆ ಅಂತ. ಎಸ್, ಮಾತನಾಡ್ತೀನಿ ಮಾರುತೇಶ್. ಮುನಿಯಪ್ಪ ಅವರು ಮಾತನಾಡ್ತಾ ಇದ್ದಾರೆ. ಸಂಜೆ ಮೇಲೆ ಐ ಆಮ್ ವೆರಿ ಹ್ಯಾಪಿ ಏನ್ರಿ, ಏನ್ ಭರವಸೆ ಸಿಕ್ತು ಸರ್? ರಾಹುಲ್ ಗಾಂಧಿ ಅವರು ನಾನೆಲ್ಲ ನೋಡ್ಕೊತೀನಿ, ನೀವು ಪಾರ್ಟಿ ಕೆಲಸ ಮಾಡಿ ಅಂತ ಹೇಳಿದ್ದಾನೆ. ಅವ್ರಿಗೆ ಬಿಟ್ಟಿದ್ದೀವಿ. ನಾನೀಗಾಗಲೇ ನಿನ್ನೆ ಕೂಡ ಅವ್ರ ಜೊತೆಯಲ್ಲಿ ಡಿಸ್ಕಸ್ ಮಾಡುವಾಗ ನಾನೆಲ್ಲ ವಿಷಯಗಳನ್ನು ವಿವರವಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತೆ ರಿಪೀಟ್ ಮಾಡಲ್ಲ. ಬಟ್ ಅವರು ನಮ್ಮ ಸರ್ವೋಚ್ಚ ನಾಯಕರಿದ್ದಾರೆ, ಅವರಿಗೆಲ್ಲ ಗೊತ್ತಿದೆ ಯಾವ ಸೀನಿಯಾರಿಟಿಗೆ ಯಾವ ರೀತಿ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು ಮತ್ತು ಯಾವ ರೀತಿ ಪಾರ್ಟಿನ ತರಬೇಕು ಅನ್ನೋದು ಅವ್ರಿಗೆಲ್ಲ ಗೊತ್ತಿದೆ. ಅವರಿಂದ ಅವ್ರಿಗೆ ಬಿಟ್ಟಿದ್ದೀನಿ. ನಾನು ಐ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳಿದ್ದಾರೆ, ಅಲ್ಲಿಗೆ ನಾನು ಬಿಟ್ಟಿದ್ದೀನಿ. ಮಿಕ್ಕಿದ್ದವರು ತೀರ್ಮಾನ ಮಾಡ್ತಾರೆ. ಗೌರವಯುತವಾಗಿ ನಡೆಸ್ಕೊಂತಾ ಇಲ್ಲ ಅಂತಾನೆ ಸರ್. ಇಷ್ಟಕ್ಕಿನ್ನ ಹೆಚ್ಚಿಗೆ ಇವತ್ತಿನೇನು ಹೇಳಲ್ಲ.
ನಮಸ್ಕಾರ. ಆಮೇಲೆ ಇನ್ನೊಂದು, ತಾವು DCMಗೆ ಕೂಡ ಆಕಾಂಕ್ಷಿ ಆಗಿದ್ರಿ. ಈಗ ಖಾತೆನೂ ಕೂಡ ಒಂದು ಪ್ರಬಲ ಖಾತೆ ಕೊಟ್ಟಿಲ್ಲ ಅನ್ನೋ ಒಂದು ಅಸಮಾಧಾನ ಅಂತ. ಅವೆಲ್ಲಕ್ಕೂ ನಿನ್ನೆ ಮನವಿ ಮಾಡಿದ್ದೀನಿ. AICC ಅಧ್ಯಕ್ಷರಿಗೆ ಮನವಿ ಮಾಡಿದ್ದೀನಿ, ನಮ್ಮ ರಾಹುಲ್ ಗಾಂಧಿಯವ್ರ ನಾಯಕರಿಗೂ ಮನವಿ ಮಾಡಿದ್ದೀನಿ. ಗೊತ್ತಿಗೆ ಅವ್ರೇನು ತೀರ್ಮಾನ ತಗೊಂಡು, ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಇದ್ದೇನೆ. ನಾನು ಅಪೀಲ್ ಮಾಡೋದು ನನ್ನ ಕರ್ತವ್ಯ, ಮಾಡೋದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಾನು ಕಾಂಗ್ರೆಸ್ಸಿನ ಮನುಷ್ಯ, ಕಾಂಗ್ರೆಸ್ ಕೆಲಸದಲ್ಲಿ ಯಾವ್ದು ಏನಾಗದಿದ್ರು ಕಾಂಗ್ರೆಸ್ ಅಲ್ಲಿ. ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಬಿಜೆಪಿಯಿಂದ ದಿಲೀಪ್ ಕುಣಿಗಲ್ ಜೊತೆಗಿದ್ದಾರೆ. ದಿಲೀಪ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ನಿಂದ ರಾಜು ಗೌಡ್ರೆ ನಮಸ್ಕಾರ. ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದಿಲೀಪ್, ನಿನ್ನೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನೀವೆಲ್ಲ. ವಿಕೆಟ್ ಬಿತ್ತು, 1 ಬಿತ್ತು, 2 ಬಿತ್ತು, 3 ಬಿತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರೇಷನ್ ಶುರುವಾಗಿತ್ತು ಬಿಜೆಪಿ ಅಂತ. ಸರ್ ನೋಡಿ, ನಿಮ್ಮ ಸೆಲೆಬ್ರೇಷನ್ ಇವತ್ತು ಬೇರೆ ರೀತಿಯಲ್ಲಿ ಟರ್ನ್ ಆಗ್ತಿದೆ ಕಾಂಗ್ರೆಸ್ ಅಲ್ಲಿ. ಇವತ್ತು ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಕಾಂಗ್ರೆಸ್ನವರು ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಸಮಾನತವಾದ ಸಮಾಜವಾದದ ನಾಯಕರುಗಳ ಹೆಸರಿನಲ್ಲಿ ಅಧಿಕಾರ ಸ್ವೀಕಾರ ಮಾಡಿದಂಥವ್ರು, ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂಥವ್ರು ಇವತ್ತು ಅದೇ ಅಧಿಕಾರಕ್ಕೆ ಕಿತ್ತಾಡ್ತಾ ಇದ್ದಾರೆ, ಅದೇ ಕುರ್ಚಿಗೆ ಕಿತ್ತಾಡ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಏನು? ಅವ್ರ ಹೆಸರುಗಳನ್ನ ಯಾವ ರೀತಿ ಹೇಳ್ತಾರೆ ಇವರು ಅಂತಕ್ಕಂಥದ್ದು ಒಂದು ಸರ್. ಮತ್ತೊಂದು, ಇವತ್ತು ರಾಮಲಿಂಗಾರೆಡ್ಡಿ ಅವ್ರ ವಿಚಾರ ಸರ್. ರಾಮಲಿಂಗಾರೆಡ್ಡಿ ಅವರು ಕ್ಲಿಯರಾಗಿ ಮೊದಲಿಂದಲೂ ಸಹ ಈ ವಿಚಾರದಲ್ಲಿ ಅವರ ಅಸಮಾಧಾನ ತೋಡ್ಕೊಂಡಿರ್ತಕ್ಕಂಥ ಸತ್ಯ. ಇವತ್ತೇನೋ DK ಶಿವಕುಮಾರ್ ಅವ್ರು ಹೋಗಿ ಅವ್ರನ್ನ ಸಮಾಧಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಬಿಟ್ಟು ಅವ್ರು ಸಮಾಧಾನ ಆಗಿದ್ದಾರಾ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗುತ್ತೆ. ಸಮಾಧಾನ ಆಗಿರ್ತಕ್ಕಂಥ ಒಂದೇ ಒಂದು ಮಾತುಗಳು ಸಹ ಅಲ್ಲಿ ಕೇಳಿ ಬರ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಯಾಕೆ ಹಿರಿಯ ನಾಯಕರಿಗೆ ಗೌರವ ಸಿಗ್ತಾ ಇಲ್ಲ? ಇವರು ರಾಜೀನಾಮೆ ಕೊಡಿಸಿದ್ದ ಅಥವಾ ಕೊಟ್ಟಿದ್ದ? ಸರ್ ಇನ್ನೊಂದು ಸರ್, ಸಿದ್ದರಾಮಯ್ಯನವ್ರನ್ನ ಸುಮ್ಮನೆ ಇರಿಸಿರ್ಬೋದು, ಇವತ್ತು ಸಿದ್ದರಾಮಯ್ಯನವ್ರು ಸುಮ್ಮನೆ ಇರ್ಬೋದು, ಆದರೆ ಸಿದ್ದರಾಮಯ್ಯನವರ ಮುಖವಾಣಿಗಳು ಜಾಸ್ತಿ ಇದಾವೆ ಕಾಂಗ್ರೆಸ್ನಲ್ಲಿ. ಆ ಮುಖವಾಣಿಗಳನ್ನು ಅಲ್ಲ, ಅದೇ ನಾನು ಹೇಳ್ತಾ ಇಲ್ಲ, ಮುಖವಾಣಿಗಳು ಇದಾವೆ, ಅದು ಏನೇನು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇವತ್ತು ರಾಜ್ಯದಲ್ಲಿ ಇವತ್ತು ಮುನಿಯಪ್ಪ ಅವರು ನೋಡಿ. ದಿಲೀಪ್ ಅವರೇ, ಯಾವ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಖಾತೆ ಹಂಚಿಕೆಯ ಸಂದರ್ಭದಲ್ಲಿ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಗೊಂದಲ ಆಗಿರಲಿಲ್ಲ ಸರ್. ಗೊಂದಲ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆದರೆ ಇವರು ಅಧಿಕಾರ ಸ್ವೀಕಾರ ಮಾಡಿದ ಕೇವಲ 1 ದಿವಸ 2 ದಿವಸಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಾಗುತ್ತೆ, ರಾಜೀನಾಮೆ ಕೊಡೋ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ನಾವು ಯೋಚನೆ ಮಾಡಬೇಕಾಗುತ್ತೆ ಸರ್. ಎಲ್ಲ ಪಕ್ಷಗಳಲ್ಲೂ ಒಳಜಗಳ ಇದ್ದಿದ್ದೆ ಸರ್, ಯಾರು ಸ್ವಚ್ಛ ಅಂತ ನಾನು ಹೇಳಲಿಕ್ಕೆ ಆಗಲ್ಲ. ಆದರೆ DK ಶಿವಕುಮಾರ್ ಅವರು ಸ್ವೀಕಾರ ಮಾಡಿರ್ತಕ್ಕಂಥದ್ದು ಇನ್ನೂ 2 ದಿವಸ ಆಗಿಲ್ಲ, ಅದು ನೆಕ್ಸ್ಟ್ ಡೇ ರಾಜೀನಾಮೆ ಕೊಡ್ತಾರೆ. ಮುನಿಯಪ್ಪ ಅವ್ರನ್ನವ್ರು ಬಂದು ಮೀಡಿಯಾ ಮುಂದೆ ಮಾತಾಡ್ತಾರೆ, ಜಮೀರ್ ಅವ್ರು ಬಂದು ಮಾತಾಡ್ತಾರೆ, HK ಪಾಟೀಲ್ ಅವರು ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅಂದರೆ ನೇರವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಎಲ್ಲವೂ ಸರಿ ಇಲ್ಲ ಅಂತೇಳಿ. ಇನ್ನೊಂದು ಸರ್, ಇವತ್ತು DK ಶಿವಕುಮಾರ್ ಅವ್ರಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಒಂದು ಕಾರಣ ನಮ್ಗೆ ಮೇಲ್ನೋಟಕ್ಕೆ ಅನಿಸ್ತಾ ಇದೆ, ಎಲ್ಲೋ ಒಂದು ಕಡೆ ಆಂಟಿ ಇನ್ಕಂಬೆನ್ಸಿ ಜಾಸ್ತಿ ಆಗಿದೆಯಾ, ಆಡಳಿತ ವಿರೋಧಿ ಅಲೆ ಜಾಸ್ತಿ ಆಗಿದೆಯಾ, ಆಡಳಿತ ವಿರೋಧ ಅಲೆಯನ್ನು ತಡಿಲಿಕ್ಕೋಸ್ಕರ DK ಶಿವಕುಮಾರ್ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರಾ ಅಂತಕ್ಕಂಥದ್ದು ನಮಗೆ ನೇರವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ಇರ್ಬೋದು, ಇದು ಒಂದು ಕಾರಣ ಇರ್ಬೋದು ಸರ್. ಮತ್ತೆ ಇವತ್ತು ಹೊಸ ಸರ್ಕಾರ ಏನು ಬಂದಿದೆಯೋ ಇದು ಸ್ಥಿರ ಸರ್ಕಾರ ಅಲ್ಲ, ಅಸ್ಥಿರ ಸರ್ಕಾರ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಗ್ತಾ ಇದೆ. ಮತ್ತೆ ಯಾವ ರಾಜಕೀಯವಾಗಿ ಜನಜನಿತವಾದಂತ ಒಂದು ಕತೆ ಇದೆ, ಅದನ್ನು ಹೇಳೋದಕ್ಕೆ ಹೋಗಲ್ಲ. ಹೋರಿ ಮತ್ತು ನರಿಯ ಕತೆ ಹಲವು ಸಂದರ್ಭದಲ್ಲಿ ರಾಜಕಾರಣದಲ್ಲಿ ಅದು ಪ್ರಸ್ತಾಪ ಆಗಿದೆ. ಹೌದು, ಬಿಜೆಪಿ ಪರಿಸ್ಥಿತಿ ನೋಡ್ತಾ ಇದ್ರೆ ನನಗೆ ಹಂಗೆ ಅನಿಸ್ತಾ ಇದೆ ಸರ್. ಡೇ ಒನ್ನಿಂದ ಹೋರಿ ಮತ್ತು ನರಿಯ ಕತೆ ನಿಮಗೆ ಹೋಲಿಕೆ ಆಗ್ತಿದೆ ಅಂತ. ಅಲ್ಲ ನೋಡಿ, ಈಗ ಬಿಜೆಪಿ ಪರಿಸ್ಥಿತಿ ಅನ್ನೋದಕ್ಕಿಂತ ಇವತ್ತು ಕಾಂಗ್ರೆಸ್ ನೋಡಿ ಸರ್, ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಕೆಳಗಡೆ ಇಳಿಸಿದೆಯಲ್ಲ, ಕೇವಲ 1 ದಿವಸದಲ್ಲಿ ಡಿಸಿಷನ್ ಆಗುತ್ತೆ ಸರ್. ಕುರ್ಚಿಯಿಂದ ಕೆಳಗಡೆ ಇಳಿಸಿದ್ದು ನಾವೆಲ್ಲ ಮೀಡಿಯಾದಲ್ಲೆಲ್ಲ ಚರ್ಚೆ ಮಾಡ್ತಾ ಇದ್ದೋ, ಏನೋ ಒಳಜಗಳ ಅಂತೆ, ಮೀಟಿಂಗ್ ಕರೆದಿದ್ದಾರಂತೆ, ದೆಹಲಿ ಕರೆದಿದ್ದಾರೆ ಅಂತ ದೊಡ್ಡ ನಾಯಕರನ್ನ, ಅಹಿಂದ ನಾಯಕರನ್ನ, ಒಬ್ಬ ನಾಯಕರನ್ನ ಅಟ್ಲೀಸ್ಟ್ ಒಂದಿಗೆ ಅವ್ರು ಯೋಚನೆ ಮಾಡ್ಲಿಕ್ಕೂ ಸಮಯ ಕೊಡ್ಲಿಲ್ಲ ಸರ್. ದೆಹಲಿ ಕರ್ಸ್ಕೊಂಡು ನೀವು ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ಆರಂಭ 100% ಇದು ಆರಂಭದಲ್ಲಿ ಶುರು ಸರ್. ಇದೊಂಥರ ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ, ಯಾವಾಗ ಬ್ಲಾಸ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಬ್ಲಾಸ್ಟ್ ಆಗುತ್ತೆ. ರಾಜುಗೌಡ್ರು ಏನು ಹೇಳ್ತೀರಿ? ನಮಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದು, ನಿಮಗೆ 138 ಸೀಟ್ ಮ್ಯಾಂಡೇಟ್ ಕೊಟ್ಟಿದ್ದು ಉದ್ದೇಶ ಏನು ಅಂದರೆ ಒಳ್ಳೆ ಆಡಳಿತ ಕೊಡಲಿ ಅಂತ. ನೀವು 2 ವರ್ಷಕ್ಕೆ 3 ವರ್ಷಕ್ಕೆ ಮುಖ್ಯಮಂತ್ರಿಗಳನ್ನ ಬದಲಾಯಿಸ್ಕೊಂಡು, ಖಾತೆಗಳನ್ನ ಬದಲಾಯಿಸ್ಕೊಂಡು ಇವೆಲ್ಲ ಕಿರಿಕಿರಿಗಳು ಮಾಡಿ ಅಂತ ಪಾಪ ಜನ ಕೇಳಿಲ್ಲ. ನಿಮ್ಗೆ ಫುಲ್ ಮ್ಯಾಂಡೇಟ್ ಕೊಟ್ಟಿದ್ದು ಸಂಪೂರ್ಣ ಸರ್ಕಾರ ಕೊಡಲಿ ಅಂತ. ಕಳೆದ 3 ವರ್ಷ 5 ವರ್ಷ ನಾನೇ ಸಿ ಎಮ್ ಅಂತೇಳಿ ಸಿದ್ದರಾಮಯ್ಯನವ್ರು ಗುಡುಗಿದ್ದಾಯಿತು. ತದನಂತರ ಪಾಪ ಅವ್ರನ್ನ ಕೆಳಗಿಳಿಸಿದ್ದಾಯಿತು. ಈ ಆಹಾರ ಇಲಾಖೆ ಮುನಿಯಪ್ಪನವ್ರ ಖಾತೆಗೆ ಬರ್ತೀನಿ. ಆ ಮುನಿಯಪ್ಪನವ್ರ ಖಾತೆಯಲ್ಲಿ ಸಾಕಷ್ಟು ಹಗರಣಗಳಿದ್ದಾವೆ. ರೇಷನ್ ಅಂಗಡಿಗಳಲ್ಲಿ ಕಾರ್ಡ್ ಅವ್ರ ಹತ್ರ 100 ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ ರೀ. ಅವ್ರು ಯಾರೋ ಒಬ್ಬ ಅಡಿಷ್ನಲ್ ಡೈರೆಕ್ಟ್ರನೋ ಪಾತ್ರಾಜು ಅನ್ನೋ ವ್ಯಕ್ತಿ 45 ರೂಪಾಯಿ ಕೇಳಿದ್ದಾನೆ ಅಂತ ಸಾಕಷ್ಟು ಗುಲ್ಲೆದ್ದಿದೆ, ಮಾಧ್ಯಮಗಳಲ್ಲಿ ಸುದ್ದಿಯಾಗಿದೆ. ಆ ಕಡೆ ಗಮನ ಬಿಟ್ಬಿಟ್ಟು ಇವರು ನನಗೆ ಪ್ರಬಲ ಖಾತೆ ಬೇಕು. ಪ್ರಬಲ ಅಂದರೆ ಯಾವುದು? ಹೆಂಗೆ ಪ್ರಬಲ?
ಹಣ ಬರುವಂಥದ್ದ, ಜನಗಳಿಗೆ ಉಪಯೋಗ ಆಗುವಂಥದ್ದ. ಈಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 28,000 ಕೋಟಿ, ಅಲ್ಲಲ್ಲ 28,000 ಕೋಟಿವರೆಗೂ ಅನುದಾನ ಬರ್ತದೆ ಅನ್ನೋದ. ಆಹಾರ ಇಲಾಖೆಯಲ್ಲಿ ನನಗೆ ಕಡಿಮೆ ಅನುದಾನ ಬರ್ತದೆ ಅನ್ನೋದ. ಮತ್ತು ಇವ್ರುಗಳಲ್ಲಿ ಮತ್ತು ಜಾತಿ ವೈಷಮ್ಯಗಳು ತರುವಂಥದ್ದ. ಈಗ ಜಮೀರ್ದು ಮೊನ್ನೆ ಇವರ ಕಾಂಟ್ರವರ್ಸಿಗಳು, ಮೊನ್ನೆ ಒಂದು ಆಡಿಯೋ ರಿಲೀಸ್ ಆಯಿತು. ಅದನ್ನು ನಾವು ಮಾಡಿರೋಂಥದ್ದಲ್ಲ. ವಿರೋಧ ಪಕ್ಷಗಳು ಸುಮ್ಮನೆ ಇದ್ದೀವಿ, ನೀವು ಒಳ್ಳೆ ಆಡಳಿತ ಕೊಡಿ ಅಂತ. ನಾವು ಇವತ್ತವರೆಗೂ ಆಡಳಿತದ ಚುಕ್ಕಾಣಿ ಯಾವ ರೀತಿ ನಡೀತಾ ಇದೆ ಅಂತ. 8.5 ಲಕ್ಷ ಕೋಟಿ ಸಾಲಕ್ಕೆ ಹೋಗಿದ್ದೀರಿ ನೀವು. ದಿನ ಬೆಳಗ್ಗೆ ಎದ್ರೆ 100 ಸಮಸ್ಯೆ ಇದೆ. ರಸ್ತೆ ಗುಂಡಿಗಳು, ಜನ ಸಾಯ್ತಾ ಇದ್ದಾರ್ರಿ. ಮಾಧ್ಯಮಗಳಲ್ಲಿ ದಿನಗಳಗಟ್ಟಲೆ ಬಿತ್ತರಿಸ್ತಾ ಇದ್ದೀರಿ. ಇವತ್ತು ರಸ್ತೆ ಗುಂಡಿಗಳನ್ನ ಸರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ರಿಜಿಸ್ಟ್ರೇಷನ್ಸ್ಗಳಾಗ್ತಾ ಇಲ್ಲ. ರೈತರು ಇವತ್ತು ಒದ್ದಾಡ್ತಾ ಇದ್ದಾರೆ. ರಸಗೊಬ್ಬರದ ಕೊರತೆ ಇದೆ, ಇದ್ರ ಬಗ್ಗೆ ಗಮನ ಹರಿಸಿ. ಬೀಜಗಳ ಕೊರತೆ ಇದೆ, ಈಗ ಮಳೆ ಬರ್ತಾ ಇದೆ. ಈಗ ಮಳೆ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ ರಸ್ತೆಗಳು ನದಿ ಅಂತಾಗಿದ್ದಾವೆ. ಫ್ಲೈಓವರ್ ಕೆಳಗಡೆ ನೀರು ನಿಲ್ತಾ ಇದೆ, ಮೋರಿಗಳಲ್ಲಿ ಹೂಳೆತ್ತಿಲ್ಲ. ಅದ್ರ ಕಡೆ ಗಮನ ಹರಿಸಿ ಅಂದರೆ ನೀವು ಅದನ್ನು ಬಿಟ್ಬಿಟ್ಟು ನೀವು ಯಾವ ಕಡೆ ಗಮನ ಹರಿಸ್ತಾ ಇದ್ದೀರಿ ಸ್ವಾಮಿ? ಬೆಳಗ್ಗೆದ್ದು ಬರೀ ನೀವು ಇದೇ ಕಿತ್ತಾಟಗಳಾಡ್ತಾ ಇದ್ರೆ, ಈಗ ನೀವು ರಾಜಕಾರಣದಲ್ಲೂ ಅಷ್ಟೇ, ನಾವು ಒಂದೇ ಒಂದು ರೌಂಡ್ ಒಳಗಿಳಿದ್ರೆ ಯುವಕರಿಗೆ ನೀವು ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ? ಮುಗಿಸ್ಬಿಡ್ತೀನಿ. ಯುವಕರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ? ನೀವು ಜಾತಿ ಆಧಾರಿತ ಯಾರೋ ಒಬ್ಬ ಮುಖ್ಯಮಂತ್ರಿ ಮಗ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ತಣಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ಬಾರಿ MLC ಆದವ್ರನ್ನ ಸೀದಾ ಏಕಾಏಕಿ ಕರ್ಕೊಂಬಂದು ಮಿನಿಸ್ಟರ್ ಮಾಡ್ತೀರಿ. 4 ಸತಿ ಮತ್ತೆ 25 ವರ್ಷ 30 ವರ್ಷ ಏನು ಬೇಡ, ನನ್ನ ಪಕ್ಕದಲ್ಲೇ ಕೂತಿದ್ದಾರೆ. ಒಂದು ಬಾರಿ MLA ಆದವರು ಮುಖ್ಯಮಂತ್ರಿ ಅಲ್ಲ ಆಗಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ನಿಮ್ಮ ಪಕ್ಷದ ಸಿದ್ಧಾಂತಗಳನ್ನ ಹೇಳಿ ಸ್ವಾಮಿ. 4 ಸತಿ 3 ಸತಿ MLCಗಳಾಗಿ ಒಂದು ಜನಾಂಗನ ಪ್ರತಿನಿಧಿಸ್ತಾ ಇರುವಂಥ ವ್ಯಕ್ತಿನೇ. ಈಗ ನಾಗರಾಜ್ ಯಾದವ್ ಸುಮಾರು 30 ವರ್ಷ ಪಕ್ಷಕ್ಕೆ ದುಡ್ದಿದ್ದಾರೆ. ಬೇರೆಯವ್ರ ಉದಾಹರಣೆ ಬೇಡ, ಪಕ್ಕದಲ್ಲೇ ಕೂತಿದ್ದಾರೆ. 30 ವರ್ಷ ಮನುಷ್ಯ ಪಕ್ಷಕ್ಕೆ ದುಡ್ದಿದ್ದಾರೆ. MLC ಮಾಡಿದಿರಿ. ಆತನಂತ ಆ ಜನಾಂಗ ಒಂದು ಸಣ್ಣ ಜನಾಂಗ, ಅದಕ್ಕೊಂದು ಸಣ್ಣದೇನಲ್ಲ, ದೊಡ್ಡ ಜನಾಂಗನೇ. ಆ ಜನಾಂಗಕ್ಕೆ ಯಾಕೆ ನೀವು ನ್ಯಾಯ ಕೊಡುವಂತ ಗಮನ ಹರಿಸ್ತಾ ಇಲ್ಲ? ಮುಸಲ್ಮಾನರ ಜನಾಂಗಕ್ಕೆ 3 ಮಿನಿಸ್ಟರ್ಗಳು ಕೊಡ್ತೀರಿ. ಎಲ್ಲ ನೋಡ್ಕೊಂಡೋದಾಗ ಅಂದ್ರೆ ಸಮಾಜಕ್ಕೆ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ. ನಾಗರಾಜ್ ಅವರೇ, ಮುಖ್ಯಮಂತ್ರಿಗಳ ಬದಲಾವಣೆಯೇ ಅನಗತ್ಯವಾಗಿತ್ತು. ಬದಲಾವಣೆ ಆಯಿತು. ಹೊಸ ಕ್ಯಾಬಿನೆಟ್ನ ವಿಚಾರದಲ್ಲಿ ಹೊಸತನ ತರಬೇಕು ಅಂತ ಯೋಚನೆ ಮಾಡಿದ್ರಿ, ಹೊಸತನ ಬರಲಿಲ್ಲ. ಪೋರ್ಟ್ಫೋಲಿಯೋ ಹಂಚಿಕೆಯಲ್ಲೂ ಗೊಂದಲ, 2ನೇ ದಿನದಲ್ಲೇ ಗೊಂದಲ. ಮಂತ್ರಿಯೊಬ್ಬರು ರಾಜೀನಾಮೆ ಕೊಡ್ತಾರೆ, ಇನ್ನೊಬ್ಬರು ಮಾತನಾಡ್ತಾರೆ, ಹಿರಿಯರಿಗೆ ಅವಕಾಶ ಸಿಗಲಿಲ್ಲ. ಏನನ್ನು ಸೂಚಿಸ್ತಾ ಇದೆ? ಇಬ್ಬರು ಮಾತಾಡೋ ನಾನು ಮಾತಾಡಲಿಲ್ಲ. ಅದನ್ನೇ ಅವರ ಹತ್ರ ಕೂಡ ಅಪೇಕ್ಷೆ ಪಡ್ತಕ್ಕಂಥದ್ದು. ನಾನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಆಡಳಿತ 2023 ಬಂದ ನಂತರ ನಾವು ಮೊಟ್ಟ ಮೊದಲಾಗಿ ನಾವು ಕೊಟ್ಟ ಮಾತಿನ ನಡ್ಕೊಂಡಿರೋದು 2 ಮಾತಿಲ್ಲ. ಅಲ್ಲಿ ವಿಚಾರ ಬಂದಾಗ ಪೋರ್ಟ್ಫೋಲಿಯೋ ಒಳಗೆ ಬರ್ತೀನಿ, ಅಧಿಕಾರ ಹಸ್ತಾಂತರ ಬಗ್ಗೆ ತದನಂತರ ಬರ್ತೀನಿ. ನಮ್ಮ ಮ್ಯಾನಿಫೆಸ್ಟೋನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಮೂಲತಃ ಜವಾಬ್ದಾರಿ ನಮ್ಮದು. ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಸುಮಾರು 590 ಭರವಸೆಗಳಲ್ಲಿ ಮೋರ್ ದೆನ್ 350 ಭರವಸೆಗಳು ಈಗಾಗಲೇ ಈಡೇರಿಸಿದೆ. ಅದು ಬೇಕಾದ್ರೆ ಪಟ್ಟಿನ ಬೇಕಾದ್ರೆ ರಾಜು ಅವರಿಗೆ BJP ಅವ್ರಿಗೆ ಕಳಿಸ್ಕೊಡ್ಲಿಕ್ಕೆ ತಯಾರಿದ್ದೇನೆ. ಅಂಕಿಅಂಶಗಳು ಒಟ್ಟಿಗೆ ಕೊಡ್ತೇವೆ, ಅದು ಒಂದು ಕಡೆ ಆಗ್ತದೆ. ಆಮೇಲೆ ಆಡಳಿತದಲ್ಲಿ ಯಾವುದೇ ರೀತಿಯಾದಂಥ ವೈಪರೀತ್ಯಗಳಿಲ್ಲದೇ ರೀತಿ ನೋಡ್ಕೊಳ್ಳೋ ರೀತಿ ಕೆಲಸ ಮಾಡಿದ್ದೇವೆ. ನಾಯಕತ್ವ ವಿಚಾರದಲ್ಲಿ ಬಂದಾಗ ನಾವು ನೆಕ್ಸ್ಟ್ ಜನ್ರೇಷನ್ನ ಆಲೋಚನೆ ಮಾಡಿಕೊಂಡು ನೆಕ್ಸ್ಟ್ ಚುನಾವಣೆಗಳ ಗಮನದಲ್ಲಿಟ್ಟುಕೊಂಡು ಒಬ್ಬ ಯುವಕನಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ದೂರದೃಷ್ಟಿ ಇಟ್ಕೊಂಡು ನಾವು ಆ ಸಮುದಾಯದಲ್ಲಿರ್ತಕ್ಕಂಥವ್ರು ಕೂಡ ಅವ್ರ ಅಪೇಕ್ಷೆ ಇತ್ತು, ಅವ್ರ ಸ್ವಾಮೀಜಿಗಳ ಅಪೇಕ್ಷೆ ಇತ್ತು, ಹಲವಾರು ಜನರ ಅಪೇಕ್ಷೆ ಇತ್ತು, ಅವ್ರನ್ನೂ ಕೂಡ ಸ್ಪಂದಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ 2 ಸಲ ಮುಖ್ಯಮಂತ್ರಿಗಳನ್ನ ಮಾಡಿದ್ವಿ, 2 ಸಲ ಅಪೋಸಿಷನ್ ಲೀಡರಾಗಿ ಮಾಡಿದ್ವಿ. ಈಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ DK ಶಿವಕುಮಾರ್ ಯಂಗ್ಸ್ಟರ್ ಇದ್ದಾರೆ, ಪಾರ್ಟಿಯಲ್ಲಿ ಕಟ್ಟಿದ್ದಾರೆ, ಪಾರ್ಟಿಯಲ್ಲಿ ಡೈನಮಿಕಾಗಿ ಕೆಲಸ ಮಾಡಿದ್ದಾರೆ, ಪಕ್ಷ ಅಧ್ಯಕ್ಷನಾಗಿ ತನ್ನದೇ ಅಂತ ಕೊಡುಗೆ ಕೊಟ್ಟಿರಬೇಕಾದ್ರೆ ಅವ್ರಿಗೂ ಕೂಡ ನ್ಯಾಯ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ ಅಂತೇಳಿ ಅವ್ರಿಗೆ ಕರೆದು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಜ. ಅದಕ್ಕೆ ಸ್ಪಂದನೆ ಮಾಡಿರ್ತಕ್ಕಂಥವ್ರು ಮೂಲತಃ ಅಭಿನಂದನೆ ಸಲ್ಲಿಸಬೇಕಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ. ಹೈಕಮಾಂಡ್ ಹೇಳೋದು ದಿವಸ ನಾನು ಕೊಡ್ತೀನಿ ಅಂತೇಳಿ ಅರ್ಧ ಗಂಟೆಯಲ್ಲಿ ಅವ್ರು ರಾಜೀನಾಮೆ ಕೊಡ್ತಾರೆ. ಯಾವುದೇ ರೀತಿಯಿಂದ ಅಪಸವ್ರತ ಮಾತಾಡಿದ್ರೆ ಸ್ಮೂತ್ ಟ್ರಾನ್ಸಿಷನ್ ಮಾಡಿರ್ತಕ್ಕಂಥದ್ದು ನೋಡಿದಾಗ ಅವರ ಮುತ್ಸದ್ದಿತನವನ್ನು ನೋಡಿಸ್ತದೆ ಅಂತ ಹೇಳ್ತೀನಿ. ಇವೆಲ್ಲವನ್ನೂ ಕೂಡ BJP ಮರೆಮಾಚಿ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಕರೆದ್ರು ಬರ್ತೀನಿ, ಅಲ್ಲಿ ಬರ್ತೀನಿ. ಇಲ್ಲ, ಯಾಕೆಂದರೆ ಈ ವಿಚಾರಗಳಲ್ಲಿ ಪ್ರಸ್ತಾಪ ಮಾಡಿದರು. ಯಾಕೆ ಅಂತ ಸ್ವಲ್ಪ ಲೆಂತಿ ಆದರೂ ಹೇಳ್ತೀನಿ. ಹೈಕಮಾಂಡ್ ಮುಂದೆ ಹೋಗಿದ ತಕ್ಷಣ ಕರೆದು ಅವ್ರು ಉಸಿರಾಡೋಕ್ಕೆ ಬಿಟ್ಟಿಲ್ಲ, ಹಂಗೆ ಮಾಡಿಬಿಟ್ರು ಅಂತೇಳಿ ಈ ರೀತಿಯಂಥ ವಿಚಾರಗಳು ತಿಳ್ಕೊಳ್ಳೋದಿರ ಮಾತಾಡೋದಕ್ಕೆ ತಪ್ಪು. ಯಾಕೆ ಅಂತಂದರೆ ಸಿದ್ದರಾಮಯ್ಯನವರಿಗೆ ನಾವು ಅತ್ಯಂತ ಗೌರವವಾಗಿ ನಮ್ಮ ಪಕ್ಷ ವರಿಷ್ಠರಲ್ಲಿ ಒಬ್ಬರು ಅಂತೇಳಿ ಗೌರವ ಕೊಟ್ಟಿದ್ದೇವೆ. ಅವರು ಕೂಡ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಯಾರಾದ್ರೂ ಧೀಮಂತ ನಾಯಕ ಆದರೆ ಸಿದ್ದರಾಮಯ್ಯ ಅದನ್ನ ಸಹಿಸಿಕೊಳ್ಳೋಕ್ಕಾಗೋದಿಲ್ಲ. ಅದು ಟ್ರಾನ್ಸಿಷನೇ ಸಮಸ್ಯೆ ಕಾಣಲಿಲ್ಲ. BJP ಹಗಲ್ಕನ್ಸು ಕಾಣಿದ್ರು ಏನೋ ಆಗ್ಬಿಡ್ತದೆ, ಸಿದ್ದರಾಮಯ್ಯವರು ಚೇಂಜ್ ಮಾಡಿ ಅಭಿನಂದನೆಗಳು. ನಿಮ್ಮ ಪಕ್ಷಕ್ಕೆ ಅಭಿನಂದನೆಗಳು. ಮುಖ್ಯಮಂತ್ರಿ ಬದಲಾವಣೆಯನ್ನು ಸ್ಮೂತ್ ಆಗಿ
ಪೋರ್ಟ್ಫೋಲಿಯೋ ಯಾಕೆ ಸಮಸ್ಯೆ ಆಗ್ತಿದೆ? ಕೇಳಿ, ಇವಾಗ ಪೋರ್ಟ್ಫೋಲಿಯೋ ಚೇಂಜ್ ಆಗಿದ ತಕ್ಷಣ ತಾವೇ ಮಾತಾಡುವಾಗ ಹೇಳಿದ್ರಿ ಯಾವುದೇ ಮುಖ್ಯಮಂತ್ರಿಗಳ ಅಧಿಕಾರಕ್ಕೆ ಬಂದಾಗ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಈಗ ನಮ್ಮಲ್ಲಿ ಇರತಕ್ಕಂಥ ಹೈಯೆಸ್ಟ್ ನಂಬರ್ ಆಫ್ MLAs ಇರೋ ಸಂದರ್ಭ 140ವರೆಗೂ MLAಗಳಿರೋ ಸಂದರ್ಭದಲ್ಲಿ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋಕ್ಕಾಗೋದಿಲ್ಲ. ಈ ಕಡೆ ಒಂದು 25-30 ಜನ MLCಗಳು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋ ವಿಚಾರ ಹೇಳ್ತೀವಿ. ಎಲ್ಲ ಸಮಾಜಗಳಿಗೆ ಅವಕಾಶ ಕೊಡ್ಲಿಕ್ಕೆ ಬರೋದಿಲ್ಲ. ಒಂದಲ್ಲ ಒಂದು ಟೈಮ್ ಅವಕಾಶ ಸಿಗ್ತದೆ, ತಾಳ್ಮೆಯಿಂದ ಇರಬೇಕಾಗ್ತದೆ. ಈಗ ಮಾಡಿರ್ತಕ್ಕಂಥ ಮೊದಲನೇ ಪಟ್ಟಿಯಲ್ಲಿ ಮಾಡಿರ್ತಕ್ಕಂಥ 13 ಜನರಲ್ಲಿ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಹಿರಿಯರಿಗೆ ಅನುಭವಸ್ಥರಿಗೆ ಕೊಟ್ಟಿರ್ತಕ್ಕಂಥ ನಿಜ, ಅದರಲ್ಲಿ ಯುವಕರನ್ನು ಕೂಡ ಕೆಲವು ಅವಕಾಶಗಳು ಕೊಟ್ಟಿರ್ತಕ್ಕಂಥ ನಿಜ. ಕೆಲವರಿಗೆ ಅವಕಾಶ ಇವಾಗ ಈಗ ಸಿದ್ದರಾಮಯ್ಯ ಡಾಕ್ಟರ್ ಯತೀಂದ್ರ ಅವ್ರದ್ದು ಒಂದು ಹೆಸರು ಬಿಟ್ಟರೆ ಹೊಸ ಹೆಸರು ಎಲ್ಲಿದೆ? ನಾನು ಹೇಳ್ತೀನಿ, ಇವ್ರು ಹೇಳಿದ್ರು ಮೊದಲನೇ ಬಾರಿ MLC ಅಂತ ಹೇಳಿದ್ರು. ಮೊದಲು MLA ಆಗಿದ್ರು ಅವರು, ಅವರೇ ಸ್ಯಾಕ್ರಿಫೈಸ್ ಮಾಡಿರೋ ಸೀಟ್ ಅವ್ರ ಫಾದರ್ಗೆ. ಸುಮ್ಮನೆ ವಿಚಾರ ನಾನು ಹೇಳ ನಿಮಗೆ ಸಿದ್ದರಾಮಯ್ಯ ಅಷ್ಟೊಂದು ತ್ಯಾಗದ ಪರಿಭಾಷೆ ಏನು ನಾಗರಾಜ್ ಯಾದವ್? ನಾನು ಹೇಳ್ತೀನಿ ಕೇಳಿ. ತಂದೆ ಮಗನಿಗೆ ಸೀಟ್ ಬಿಟ್ಕೊಡೋದು, ಮಗ ತಂದೆಗೆ ಸೀಟ್ ಬಿಟ್ಕೊಡೋದು. ಈಗ ಬೇರೆ ಕಡೆ ಹೋಗಿದ್ರೆ ಇನ್ನೊಬ್ಬ ಕಾರ್ಯಕರ್ತನಿಗೆ ಅನ್ಯಾಯ ಆಗ್ತಾ ಇತ್ತಾ? ಹಂಗೆ ಮಗ ಬಿಟ್ಕೊಟ್ನಾ? ಒಪ್ಕೊಂಡ್ರ ನೀವು? ಜನ ಹೇಳ್ತೀರಿ, ಜನಕ್ಕೆ ಗೊತ್ತಾಗಬೇಕಾಗ್ತದೆ. ಸಿದ್ದರಾಮಯ್ಯನವರು ಎಲ್ಲಿ ಬೇಕಾದ್ರೂ ನಿಂತ್ಕೋಬೋದಾಗಿತ್ತು. ನಿಂತ್ಕೊಂಡಾಗ ಇನ್ನೊಬ್ಬ ಕಾರ್ಯಕರ್ತನಿಗೆ ಅಧಿಕಾರ ವಂಚನೆ ಆಗ್ತಾ ಇತ್ತು. ಅದನ್ನ ಆಗ್ಬಾರ್ದು ಅಂತ ಹೇಳಿ ಅವ್ರ ಮನೆಯಲ್ಲೇ ಬಾದಾಮಿಯಲ್ಲಿ ನಿಂತಾಗ ಯಾರಿಗೆ ಅವಕಾಶ ವಂಚಿತವಾಯಿತು? ನೋಡಿ, ಅದನ್ನ ಹೇಳ್ತೀನಿ. ಬಾದಾಮಿಯಲ್ಲಿ ನಿಂತು ಅವಾಗ ನಮ್ಗೆ ಯಾಕೆ ಗೊತ್ತಾ ಕಂಟೆಸ್ಟ್ ಮಾಡಿದವಾಗ ಒಬ್ಬ ಮುಖ್ಯಮಂತ್ರಿ ಆಗಿ ಎರಡೂ ಕಡೆ ಕಂಟೆಸ್ಟ್ ಮಾಡ್ಬೇಕಂದಾಗ ಅದು ಪ್ರಭಾವ ಇರಲಿ ಅಂತ ಕಂಟೆಸ್ಟ್ ಮಾಡಿದ್ರೆ ಹೊರತು ಬೇರೆ ಕಾರಣಕ್ಕೆ ಅಲ್ವೇ ಇಲ್ಲ ಅಂತ ವಿಚಾರಗಳು ಬಹಳ ಹೋಗ್ಲಿ. ಆದ್ರೆ ಅವಕಾಶ ಮಾಡಿಕೊಡ್ಬೇಕು ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಯಾರಿಗೂ ಅವಕಾಶಗಳು ಕೊಟ್ಟಿಲ್ಲ. 2ನೇ ಬಾರಿ 3ನೇ ಬಾರಿ ಆಗೋರು ಕೊಟ್ಟಿರ್ತಕ್ಕಂಥದ್ದು. ಇವರು ಬಸವಣ್ಣನ ಬಗ್ಗೆ ಮತ್ತೆ ನಮ್ಮ ಅಂಬೇಡ್ಕರ್ ಬಗ್ಗೆ ಎಲ್ಲ ಮಾತಾಡೋದು, ಎಲ್ಲ ತತ್ವ ಸಿದ್ಧಾಂತ ಅಳವಡಿಸ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.